ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮಿ, ಬೇಗ ತಗೊಂಡ್ ಬಾ. ಸ್ವಲ್ಪ ಅಲ್ಲಿಡು. ಲಕ್ಷ್ಮಿ, ಬೇಗ ತಗೊಂಡ್ ಬಾ. ಬೇಗ ಬಾ ಲಕ್ಷ್ಮಿ, ಬೇಗ ತಗೊಂಡ್ ಬಾ. ಇಶಾನಿ, ಇಷ್ಟೊಂದ್ ಕಟ್ಗೆಗಳನ್ನೆಲ್ಲ ಇಲ್ಲಿ ತರಿಸಿ ಏನ್ ಮಾಡ್ತಿದ್ಯಾ? ಅಕ್ಕ, ಇವತ್ ನೈಟು ಎಲ್ರೂ ಸೇರಿ ಫೈರ್ ಕ್ಯಾಂಪ್ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ. ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಲ್ಲ. ಇಶಾನಿ, ಇವಾಗ ಇದೆಲ್ಲ ಬೇಕಾ? ನಾವೆಲ್ರೂ ಎಷ್ಟು ಟೆನ್ಷನ್ ಅಲ್ಲಿ ಇದೀವಿ ಅಂತ ನಿಂಗೆ ಗೊತ್ತಲ್ವಾ? ಇವತ್ತು ಪೂಜೆಗೆ ತೊಂದರೆ ಆಯ್ತು ಅಂತ ನಮ್ಮ ಮನ್ಸಿಗೆ ಯಾರಿಗೂ ಸಮಾಧಾನನೇ ಇಲ್ಲ ಇಶಾನಿ. ಅಕ್ಕ, ಯಾವಾಗ್ಲೂ ಬೇಜಾರಲ್ಲಿದ್ರೆ ಆಗತ್ತಾ? ಹಾಗಂತ ಎಂಜಾಯ್ ಮಾಡೋ ಟೈಮು ಇದಲ್ಲ ಇಶಾನಿ. ನಾಳೆ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ಇಂಥ ಸಂದರ್ಭದಲ್ಲಿ ಇದೆಲ್ಲ ಬೇಕಾ? ಭವಾನಿ ಅಕ್ಕ, ನಾಳೆ ದೇವಸ್ಥಾನಕ್ಕೆ ಹೋಗೋದ್ ಸರಿನೇ, ಇಲ್ಲ ಅಂತ ಯಾರಂದ್ರು? ಆದ್ರೆ ಇವತ್ ರಾತ್ರಿ ಎಲ್ರೂ ಫ್ರೀ ಇರ್ತೀವಲ್ವಾ? ಆಗಿರೋ ಬೇಜಾರ್ನ ಎಷ್ಟು ಅಂತ ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ಬೇಕು? ಅಷ್ಟಕ್ಕೂ ನಾವು ಬಂದಿರೋದು ದೇವಸ್ಥಾನಕ್ ಮಾತ್ರ ಅಲ್ಲ, ಟ್ರಿಪ್ಪಿಗೆ ಬಂದಿದೀವಿ ಅನ್ನೋದನ್ನ ಮರಿಬಾರ್ದಲ್ವಾ? ಹೊರಗ್ ಬಂದ್ಮೇಲೆ ಖುಷಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರ್ಬೇಕು. ಅದ್ಬಿಟ್ಟು ಅಯ್ಯೋ ಹೀಗಾಯ್ತಲ್ಲ, ಅಯ್ಯೋ ಹಾಗಾಯ್ತಲ್ಲ ಅಂತ ಸಪ್ಪೆ ಮುಖ ಮಾಡ್ಕೊಂಡು ತಲೆ ಮೇಲೆ ಬೆಟ್ಟನೆ ಬಿದ್ದಾಗ ಕೂತ್ರೆ ಏನ್ ಪ್ರಯೋಜನ? ಅಷ್ಟು ದೂರದಿಂದ ಬಂದಿರೋ ನಮ್ಗೂ ಸ್ವಲ್ಪ ಚೇಂಜ್ ಬೇಕಲ್ವಾ? ಇಶಾನಿ, ಇದೆಲ್ಲ ನನಗಿಷ್ಟ ಆಗಲ್ಲ. ನಾಳೆ ಪೂಜೆ ಮುಗಿಯೋವರೆಗೂ ಯಾರ ಜೀವಕ್ಕೆ ಏನಾಗುತ್ತೋ ಅಂತ ಹೆದರಿ ಕ್ಷಣ ಕ್ಷಣನೂ ಕಳೀತಾ ಇದ್ದೀವಿ. ಇಂಥ ಸಮಯದಲ್ಲಿ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡಿರೋದಕ್ಕಾಗಲ್ಲ. ನೋಡು, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು. ಸರಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಆದ್ರೆ ನಿಮ್ ತಂಗಿ ಸಿಂಧುಗೆ ಇದೆಲ್ಲ ಇಷ್ಟ ಅಲ್ವಾ? ಅವಳಿಗೋಸ್ಕರನೇ ಇದೆಲ್ಲ ಅನ್ಕೊಳ್ಳಿ. ಸಿಂಧುಗಿದೆಲ್ಲ ಇಷ್ಟ ಅಂತ ನಿನ್ಗೆ ಗೊತ್ತು? ನನಗ್ ಎಲ್ಲ ಗೊತ್ತು. ನಾನ್ ಏನೇ ಕೆಲ್ಸ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಂಡೇ ಮಾಡೋದು. ಅದಕ್ಕೆ ನೀವು ನಿಮ್ ತಂಗಿ ಸಿಂಧು ಸುಮ್ನೆ ಇದ್ರೆ ಸಾಕು. ಅಕ್ಕ, ಯಾಕಿಷ್ಟು ಗಾಬರಿ ಆದ್ರಿ? ಎಲ್ಲಿ ನೀವೊಬ್ರೇ ಕೂತಿದ್ರಿ? ನಿಮ್ ತಂಗಿ ಎಲ್ಲಿದ್ದಾಳೆ? ಸಿಂಧು ರೂಮಲ್ಲಿದ್ದಾಳ? ಅದು ಭೈರವಿ ಮತ್ತೆ ವಿರಾಟ್ ಇಬ್ರು ಹಾಲಲ್ಲಿ ಕುತ್ಕೊಂಡೇನೋ ಮಾತಾಡ್ತಿದ್ರು.